ಸೊ ಇದು 5th ಸೆಮಿಸ್ಟರ್ BCom ಬೆಂಗಳೂರು ಯೂನಿವರ್ಸಿಟಿ GST ಲ್ಯಾಂಡ್ ಪ್ರಾಕ್ಟೀಸ್ ಇರ್ತಕ್ಕಂಥದ್ದು. ಸೊ ಚಾಪ್ಟರ್ ವೈಸ್ ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವ್ಯಾವ ಟಾಪಿಕ್ ಅನ್ನ ನೀವು ನೋಡ್ಕೊಂಡ್ರೆ ಸಾಕಾಗುತ್ತೆ ಅನ್ನೋದನ್ನ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಇರೋದು. ಬನ್ನಿ, ಫಸ್ಟ್ ಚಾಪ್ಟರ್ ಬಂದು ಇಂಟ್ರೊಡಕ್ಷನ್ ಟು GST ಅಂತ ಇದೆ ನೋಡಿ. ಈ ಚಾಪ್ಟರ್ ಅಲ್ಲಿ ನೀವು ಇಂಟ್ರೊಡಕ್ಷನ್ ಟು GST ಏನಿದೆ, ಇಲ್ಲಿ ಮಿನಿಮಮ್ 2 ಕ್ವಶನ್ಸ್ 2 ಮಾರ್ಕ್ಸ್ ಅಲ್ಲಿ ಇರುತ್ತೆ. ಸೆಕ್ಷನ್ ಬಿ ನಲ್ಲಿ ಒಂದು ಥಿಯರಿ ಬರುತ್ತೆ 4 ಮಾರ್ಕ್ಸ್ ಅಂಡ್ 12 ಮಾರ್ಕ್ಸ್ ಗೆ ಒಂದು ಥಿಯರಿ ಬರುತ್ತೆ. ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಯಾವ ತರ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳಬಹುದು ಅಂದ್ರೆ, ಮೀನಿಂಗ್ ಅಥವಾ ಡೆಫಿನೇಷನ್ ಆಫ್ GST ಕೇಳ್ಬೋದು. ಸೊ ಆಬ್ಜೆಕ್ಟಿವ್ ಸೆಕ್ಷನ್ ಬಿ ಕ್ವಶನ್ ಆಗಿರುತ್ತೆ, ಫೀಚರ್ಸ್ ಸೆಕ್ಷನ್ ಬಿ ಆಗಿರುತ್ತೆ, ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಸಿ ನಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಟ್ಯಾಕ್ಸಸ್ ಸಬ್ಸ್ಯೂಮ್ಡ್ ಅಂಡ್ ನಾಟ್ ಸಬ್ಸ್ಯೂಮ್ಡ್ ಅಂಡರ್ GST ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಈ ಟಾಪಿಕ್ ಕೂಡ ಸೆಕ್ಷನ್ ಬಿ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾದಂತಹ ಒಂದು ಕ್ವಶನ್, ಟ್ಯಾಕ್ಸಸ್ ಸಬ್ಸ್ಯೂಮ್ಡ್ ಅಂಡ್ ನಾಟ್ ಸಬ್ಸ್ಯೂಮ್ಡ್ ಅಂಡರ್ GST. ಅಂಡ್ ಸ್ಟ್ರಕ್ಚರ್ ಆಫ್ GST ಮಾಡೆಲ್ ಅಥವಾ ಡ್ಯೂಯಲ್ GST ಮಾಡೆಲ್, ಅದು CGST, HGST, IGST ಮೂರು ಬಗ್ಗೆನೂ ಕೂಡ ಕೇಳಬಹುದು. ಅದು ಕೂಡ ಸೆಕ್ಷನ್ ಬಿ ಗೆ ಸೂಟ್ ಆಗ್ತಕ್ಕಂಥ ಒಂದು ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. GST ಕೌನ್ಸಿಲ್ ಬಗ್ಗೆ ಒಂದು ಕ್ವಶನ್ ಫಸ್ಟ್ ಚಾಪ್ಟರ್ ಇಂದ ಬಂದೇ ಬರುತ್ತೆ. ಬಟ್ GST ಕೌನ್ಸಿಲ್ ಬಗ್ಗೆ ಏನಾದ್ರೂ ಕ್ವಶನ್ಸ್ ಕೇಳಿ, GST ಕೌನ್ಸಿಲ್ ಅಂದ್ರೆ ಏನು ಮೀನಿಂಗ್ ಬರೀರಿ. ಕಾಂಪೋಸಿಷನ್ ಅಥವಾ ಸ್ಟ್ರಕ್ಚರ್ ಆಫ್ GST ಕೌನ್ಸಿಲ್, ಯಾರೆಲ್ಲ ಇದ್ದಾರೆ GST ಕೌನ್ಸಿಲ್ ಅಲ್ಲಿ ನೋಡ್ಕೊಳ್ಳಿ. ಪವರ್ಸ್ ಅಂಡ್ ಫಂಕ್ಷನ್ಸ್ ಅನ್ನ ಬರೀಬೇಕಾಗುತ್ತೆ. ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಸುಮಾರು ವರ್ಷಗಳ ಹಿಂದಿನಿಂದ ಕೂಡ ಈ ಒಂದು ಕ್ವಶನ್ಸ್ ಅನ್ನ ಕಂಪಲ್ಸರಿ ಕೇಳ್ತಾ ಬಂದಿದ್ದಾರೆ. ಹಾಗಾಗಿ ಈ ಒಂದು GST ಫಸ್ಟ್ ಇಂಟ್ರೊಡಕ್ಷನ್ ಟು GST ನಲ್ಲಿ GST ಕೌನ್ಸಿಲ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಕೇಳಿದ್ರೆ CGST ಆಕ್ಟ್ 2017 ನ ಫೀಚರ್ಸ್ ನ ಏನು ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಅಲ್ಲಿ ಕೇಳ್ಬೋದು. ಟೋಟಲ್ ಆಗಿ ನಿಮಗೆ ಫಸ್ಟ್ ಚಾಪ್ಟರ್ ಬರೋದು ಫುಲ್ಲಿ ಥಿಯರಿ ಕಾನ್ಸೆಪ್ಟೇ ಬರೋದು. ಹಾಗಾಗಿ ಒಂದು ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಇದ್ದೇ ಇರುತ್ತೆ ಅಂಡ್ ಸೆಕ್ಷನ್ ಸಿ ನಲ್ಲೂ ಒಂದು ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇಷ್ಟು ಟಾಪಿಕ್ ಅಲ್ಲೇ ಇರ್ತಕ್ಕಂಥದ್ದು. ಇದನ್ನ ಬಿಟ್ಟು ಬೇರೆ ಯಾವುದೇ ಟಾಪಿಕ್ ಫಸ್ಟ್ ಯೂನಿಟ್ ಅಲ್ಲಿ ಕೊಡೋದಿಲ್ಲ. ಸೊ ನಿಮಗೆ ಆಬ್ಜೆಕ್ಟಿವ್ಸ್, ಫೀಚರ್ಸ್, ಅಡ್ವಾಂಟೇಜಸ್ ಈ ಮೂರು ಕೂಡ ಸಿಮಿಲಾರಿಟಿ ಇರ್ತಕ್ಕಂಥದ್ದು. ನೀವು ಆಬ್ಜೆಕ್ಟಿವ್ಸ್ ಓದ್ಕೊಂಡ್ರೆ ಫೀಚರ್ಸ್ ಬರೀತೀರಾ, ಫೀಚರ್ಸ್ ಓದ್ಕೊಂಡ್ರೆ ನೀವು ಅಡ್ವಾಂಟೇಜಸ್ ಅನ್ನ ಬರೀಬಹುದು, ಯಾಕಂದ್ರೆ ಅದು ಸಿಮಿಲಾರಿಟಿ ಇರುತ್ತೆ ಅಂಡ್ ಈಸಿ ಕೂಡ ಇರ್ತಕ್ಕಂಥದ್ದು. ಅಂಡ್ ಸಬ್ಸ್ಯೂಮ್ ಅಂಡ್ ನಾಟ್ ಸಬ್ಸ್ಯೂಮ್ ಅಂದ್ರೆ GST ನಲ್ಲಿ ಸ್ಟೇಟ್ ಮತ್ತೆ ಸೆಂಟ್ರಲ್ ಅಲ್ಲಿ ಏನ್ ಸಬ್ಸ್ಯೂಮ್ ಆಗಿದೆ, ಯಾವ್ದೆಲ್ಲ GST ನ ಸಬ್ಸ್ಯೂಮ್ ಆಗಿಲ್ಲ ಅನ್ನೋದು ಕೂಡ ಸೆಕ್ಷನ್ ಬಿ ನಲ್ಲಿ. ಸ್ಟ್ರಕ್ಚರ್ ಆಫ್ GST ಮಾಡೆಲ್ ಅಥವಾ ಡ್ಯುಯಲ್ GST ಮಾಡೆಲ್ ಅಂತ ಕರಿತೀವಿ, ಇದೊಂದು ನೋಡ್ಕೊಳ್ಳಿ. ಸೊ ಇದು ಫಸ್ಟ್ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥದ್ದು. ಟೋಟಲ್ ಆಗಿ ನೀವು ಫಸ್ಟ್ ಹಾಫ್ ಇಂದ ಅಟ್ಲೀಸ್ಟ್ ಒಂದು ಸೆಕ್ಷನ್ ಸಿ ಇರುತ್ತೆ, ಒಂದು ಸೆಕ್ಷನ್ ಬಿ ಇರುತ್ತೆ. ಅಂದ್ರೆ 12 ಮಾರ್ಕ್ಸ್ ಒಂದು ಕ್ವಶನ್, 4 ಮಾರ್ಕ್ಸ್ ಒಂದು ಕ್ವಶನ್ ಇರುತ್ತೆ. 2 ಮಾರ್ಕ್ಸ್ಗೆ ಯಾವ್ದಾದ್ರು ಒಂದು 2 to 3 ಕ್ವಶನ್ಸ್ ಅನ್ನ ನೀವು ಫಸ್ಟ್ ಯೂನಿಟ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಸೆಕೆಂಡ್ ಯೂನಿಟ್ ಬಂದ್ರೆ ನೋಡಿ, ಮಾಡೆಲ್ 2 ಬಂದು GST ರಿಜಿಸ್ಟ್ರೇಷನ್ ಅಂಡ್ ಟ್ಯಾಕ್ಸಬಲ್ ಇವೆಂಟ್ ಅಂತ ಕರಿತೀವಿ. ಸೊ ನೀವು ಈ ಚಾಪ್ಟರ್ ಅಲ್ಲಿ ಯಾವುದೇ ತರದ ಪ್ರಾಕ್ಟಿಕಲ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಕೂಡ ಫುಲ್ ಥಿಯರಿ ಇರ್ತಕ್ಕಂಥದ್ದು. ಸೊ ಅದು ಇಲ್ಲಿ ಎಸ್ಪೆಷಲಿ 12 ಮಾರ್ಕ್ಸ್ ಬರೋದು ಎರಡೇ ಕಾನ್ಸೆಪ್ಟ್, ಅವೆರಡು ಮಾತ್ರ ನೋಡ್ಕೊಳ್ಳಿ. ಇನ್ ಕೇಸ್ ಕೇಳಿದ್ರೆ ಅವೆರಡು ಕೇಳ್ತಾರೆ, ಕೇಳಿಲ್ಲ ಅಂದ್ರೆ ಯಾವುದು ಕೂಡ ಬರಲ್ಲ ಅಂತ ಅರ್ಥ. ಒಂದು, ಪರ್ಸನ್ ಲಯಬಲ್ ಅಂಡ್ ನಾಟ್ ಲಯಬಲ್ ಫಾರ್ ರಿಜಿಸ್ಟ್ರೇಷನ್ ಅಂಡರ್ GST ಅಂತ ಕೇಳಿದ್ರೆ ಈ ಕ್ವಶನ್ 12 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಈ ಚಾಪ್ಟರ್ ಇದನ್ನ ಕೇಳಿಲ್ಲ ಅಂದ್ರೆ GSTN ಅಂದ್ರೆ ಏನು, GSTN ಫೀಚರ್ಸ್, ಫಂಕ್ಷನ್ ಅಥವಾ ವಿಷನ್ ಅಂಡ್ ಮಿಷನ್ ಅಥವಾ ಆಬ್ಜೆಕ್ಟಿವ್ಸ್ ಅಂತ ಕೇಳ್ತಾರೆ. ಸೊ GSTN ಬಗ್ಗೆ ಏನಾದ್ರೂ ಕೇಳಿ ನೀವು GSTN ಅಂದ್ರೆ ಏನು, ಫೀಚರ್ಸ್ ಮತ್ತೆ ಫಂಕ್ಷನ್ಸ್ ಅನ್ನ ಬರೀಬೇಕಾಗುತ್ತೆ. ಸೊ ಇವೆರಡು 12 ಮಾರ್ಕ್ಸ್ ಗೆ ಕೇಳ್ತಕ್ಕಂಥ ಕ್ವಶನ್ ಈ ಚಾಪ್ಟರ್ ಅಲ್ಲಿ. ಸೊ ಇವೆರಡು ಬಿಟ್ರೆ ಯಾವುದೇ ತರದ 12 ಮಾರ್ಕ್ಸ್ ಅಲ್ಲಿ ಈ ಚಾಪ್ಟರ್ ಕೇಳೋದೇ ಇಲ್ಲ. ನಿಮ್ಗೆ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವೆರಡು ಟಾಪಿಕ್ ಅನ್ನ ನೋಡ್ಕೊಳ್ಳಿ 12 ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂ. ಸೆಕ್ಷನ್ ಬಿ ಬಂದ್ರೆ ಕಾಂಪೋಸಿಟ್ ಸಪ್ಲೈ, ಮಿಕ್ಸ್ಡ್ ಸಪ್ಲೈ ಬಗ್ಗೆ ಬರೀರಿ ಅಂತ ಬೇಕಾದ್ರೆ ಕೇಳ್ಬೋದು. ಅಥವಾ ಸೆಕ್ಷನ್ ಬಿ ನಲ್ಲಿ ಥಿಯರಿ ಕೇಳಿಲ್ಲ ಅಂದ್ರೆ ಟೈಮ್ ಆಫ್ ಸಪ್ಲೈ ರಿಲೇಟಿಂಗ್ ಟು ಗೂಡ್ಸ್ ಆರ್ ಸರ್ವಿಸ್ ಮೇಲೆ ಒಂದು ಕ್ವಶನ್ ಸಿಗುತ್ತೆ. ಅದು 4 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಕೇಳ್ಬೋದು. ಟೈಮ್ ಆಫ್ ಸಪ್ಲೈ ನಲ್ಲಿ ಬರೋದು ಒಂದೇ ಕ್ವಶನ್, ಐದರ್ ಗೂಡ್ಸ್ ಆರ್ ಸರ್ವಿಸ್ ರಿಲೇಟೆಡ್. ಒಂದು ಪ್ರಾಕ್ಟಿಕಲ್ ಅನ್ನ ಕೇಳ್ಬೋದು, ಕೇಳ್ದೇನು ಕೂಡ ಇರ್ಬೋದು. ಸೊ ಹಾಗಾಗಿ ಈ ಚಾಪ್ಟರ್ ಅಲ್ಲಿ ನಿಮಗೆ ಒಂದು 12 ಮಾರ್ಕ್ಸ್ ಇರುತ್ತೆ. ಇವೆರಡು ಟಾಪಿಕ್ ಬರೋದು, ಬೇರೆ ಯಾವ ಟಾಪಿಕ್ ತಲೆಗೆಡಿಸ್ಕೊಳಕ್ ಹೋಗ್ಬೇಡಿ, ಯಾವ ಟಾಪಿಕ್ ಕೊಡೋದಿಲ್ಲ. ಬಟ್ ಸೆಕ್ಷನ್ ಬಿ ಗೆ ಕಾಂಪೋಸಿಟ್ ಸಪ್ಲೈ ಅಥವಾ ಮಿಕ್ಸ್ಡ್ ಸಪ್ಲೈ ಮೇಲೆ ಕೇಳ್ಬೋದು. ಸೊ ಸೆಕ್ಷನ್ ಬಿ ಏನಕ್ಕೆ ಅಷ್ಟು ಫೋಕಸ್ ಮಾಡಲ್ಲ ಅಂದ್ರೆ ಟೈಮ್ ಆಫ್ ಸಪ್ಲೈ ಮೇಲೆ ಪ್ರಾಬ್ಲಮ್ ಕೊಟ್ರೆ ಅವಾಗ ಈ ಕಾಂಪೋಸಿಟ್ ಮಿಕ್ಸ್ಡ್ ಕೂಡ ಯಾವುದು ಕೂಡ ಥಿಯರಿ ಬರೋದಿಲ್ಲ. ಹಾಗಾಗಿ 12 ಮಾರ್ಕ್ಸ್ಗೆ ಇವೆರಡರಲ್ಲಿ GST ಅಥವಾ GST ರಿಜಿಸ್ಟ್ರೇಷನ್ಸ್ ಅಲ್ಲಿ ಯಾರು ಲಯಬಲ್ ಇದ್ದಾರೆ, ಯಾರು ಲಯಬಲ್ ಇಲ್ಲ ಅಂತ ಕೂಡ ಕೇಳ್ಬೋದು. ಇನ್ನು 2 ಮಾರ್ಕ್ಸ್ ಅಲ್ಲಿ ಈ ಚಾಪ್ಟರ್ ಕೂಡ ಒಂದೆರಡು ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು.
ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಟ್ಯಾಕ್ಸಬಲ್ ಇವೆಂಟ್ ಅಂದ್ರೆ ಏನು, ಕಾಂಪೋಸಿಟ್ ಸಪ್ಲೈ ಅಂದ್ರೆ ಏನು, ಎಕ್ಸಮ್ಟೆಡ್ ಸಪ್ಲೈ ಅಂದ್ರೆ ಏನು, ಮಿಕ್ಸೆಡ್ ಸಪ್ಲೈ ಅಂದ್ರೆ ಏನು, ಅಂಡ್ ಝೀರೋ ರೇಟೆಡ್ ಸಪ್ಲೈ ಅಂದ್ರೆ ಏನು, ಈ ತರ ನೀವು ಕಾನ್ಸೆಪ್ಟ್ ಅನ್ನ ಕೇಳ್ಬೋದು. ಅಥವಾ ಯಾರೆಲ್ಲ ಜಿ ಎಸ್ ಟಿ ಇಂದ ಎಕ್ಸಮ್ಟ್ ಇದ್ದಾರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಅಂತ ಕೇಳ್ಬೋದು. ಸೊ ಈ ಒಂದು ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಈ ಚಾಪ್ಟರ್ ಅಲ್ಲಿ ಬಂದು ನಿಮಗೆ ಬರೋದು ಟೂ ಮಾರ್ಕ್ಸ್ಗೆ ಒಂದು ಮಿನಿಮಮ್ 2 ಕ್ವಶನ್, 12 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ, 4 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೂಡ ನಿಮಗೆ ಒಂದು ಥಿಯರಿ ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಇರುತ್ತೆ, ಒಂದು ಥಿಯರಿ ಕ್ವಶನ್ ಸೆಕ್ಷನ್ ಸಿ ನಲ್ಲಿ ಇರುತ್ತೆ. ಸೊ ಟೈಮ್ ಆಫ್ ಸಪ್ಲೈ ಕೇಳಿದ್ರೆ ಸೆಕ್ಷನ್ ಬಿ ನಲ್ಲಿ ಥಿಯರಿ ಬರಲ್ಲ, ಸೊ ಅವಾಗ ಪ್ರಾಕ್ಟಿಕಲ್ಲೇ ಇರುತ್ತೆ. ಇದು ಯೂನಿಟ್ 2 ನಲ್ಲಿ ಇರ್ತಕ್ಕಂಥದ್ದು. ಅಂಡ್ ಯೂನಿಟ್ 3 ಬಂದು ವ್ಯಾಲ್ಯೂಯೇಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಅಂತ ಏನ್ ಟ್ರೀಟ್ ಮಾಡ್ತೀವಿ, ಗೂಡ್ಸ್ ಅಂಡ್ ಸರ್ವಿಸಸ್ ಅಂಡರ್ ಜಿ ಎಸ್ ಟಿ. ಇಲ್ಲಿ ನೋಡಿ ಎಲ್ಲ ಈ ಯೂನಿಟ್ ಅಲ್ಲಿ ಬರೋದು ಎಲ್ಲ ಪ್ರಾಕ್ಟಿಕಲ್. ಸೆಕ್ಷನ್ ಬಿ ನಲ್ಲಿ 2 ಕ್ವಶನ್ಸ್ ಕೇಳ್ಬೋದು, ಸೆಕ್ಷನ್ ಸಿ ನಲ್ಲಿ 2 ಕ್ವಶನ್ಸ್ ಕೇಳ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ 2 ಕ್ವಶನ್ ಸೆಕ್ಷನ್ ಸಿ ನಲ್ಲೂ 2, ಸೆಕ್ಷನ್ ಬಿ ನಲ್ಲೂ 2 ಕ್ವಶನ್ಸ್ ಅನ್ನ ಕೇಳ್ಬೋದು. ಸಮ್ ಟೈಮ್ ಸೆಕ್ಷನ್ ಬಿ ನಲ್ಲಿ 3 ಕ್ವಶನ್ ಕೂಡ ಯೂನಿಟ್ 3 ನಲ್ಲೇ ಬರ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ 3 ಬರ್ಬೋದು. ಮಿನಿಮಮ್ ಗೂಡ್ಸ್ ಮತ್ತೆ ಸರ್ವಿಸ್ ಇಂದ 2ರಿಂದ 1 ಕ್ವಶನ್ ಕಂಪಲ್ಸರಿ ಆಗಿ ಕೇಳ್ತಾರೆ. ಹಾಗಾಗಿ ಎಲ್ಲಾ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಯೂನಿಟ್ 3 ನಲ್ಲಿ ಯಾವ್ದು ಥಿಯರಿ ಬರಲ್ಲ. ಬರೋದು ಥಿಯರಿ ಬಂದ್ರೆ ಓನ್ಲಿ 2 ಮಾರ್ಕ್ಸ್ ಅಲ್ಲಿ ಮಾತ್ರನೇ ಕೇಳ್ತಾರೆ. ಸೊ ಮೀನಿಂಗ್ ಆಫ್ ಸರ್ವಿಸ್ ಅಂದ್ರೆ ಏನು, ಗೂಡ್ಸ್ ಅಂದ್ರೆ ಏನು, ಅಥವಾ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂದ್ರೆ ಏನು, ಸಿ ಜಿ ಎಸ್ ಟಿ ಅಂದ್ರೆ ಏನು, ಎಸ್ ಜಿ ಎಸ್ ಟಿ ಅಂದ್ರೆ ಏನು, ಕನ್ಸಿಡರೇಷನ್ಸ್ ಅಂದ್ರೆ ಏನು. ಸೊ ಆ ತರ ಯಾವ್ದಾದ್ರು 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ಇನ್ನ ಸೆಕ್ಷನ್ ಬಿ ಸೆಕ್ಷನ್ ಸಿ ನಲ್ಲಿ ಪ್ರಾಕ್ಟಿಕಲ್ ಬರುತ್ತೆ. ಸೊ ಸೆಕ್ಷನ್ ಬಿ ನಲ್ಲಿ ಬಂದ್ರೆ ಪ್ರಾಬ್ಲಮ್ಸ್ ಆನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಮತ್ತೆ ಜಿ ಎಸ್ ಟಿ ಪೇಯಬಲ್ ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಜಿ ಎಸ್ ಟಿ ಪೇಯಬಲ್ ನ ಕ್ಯಾಲ್ಕುಲೇಷನ್ಸ್ ಮಾಡ್ತಕ್ಕಂಥದ್ದು ಸೆಕ್ಷನ್ ಬಿಗೂ ಬರ್ಬೋದು. ಅಥವಾ ಕಾಂಪೋಸಿಟ್ ಅಥವಾ ಮಿಕ್ಸೆಡ್ ಸಪ್ಲೈ ಮೇಲೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾಡಿ ಜಿ ಎಸ್ ಟಿ ಪೇಯಬಲ್ ನ ಕ್ಯಾಲ್ಕುಲೇಟ್ ಮಾಡೋದು ಸೆಕ್ಷನ್ ಗೆ ಕೇಳ್ಬೋದು. ಅಂಡ್ 12 ಮಾರ್ಕ್ಸ್ ಬಂದು ಪ್ರಾಬ್ಲಮ್ಸ್ ಆನ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಮತ್ತೆ ಜಿ ಎಸ್ ಟಿ ಪೇಯಬಲ್ ನ ಕೇಳ್ಬೋದು. ವೇರಿಯಸ್ ಸರ್ವಿಸಸ್ ಅನ್ನ ಕೊಟ್ಟು ಯಾವ ಟ್ಯಾಕ್ಸಬಲ್ ಇದೆ, ಯಾವ ಟ್ಯಾಕ್ಸ್ ಅನ್ನ ಕೊಡಬೇಕು ಅನ್ನೋದನ್ನ ಕೇಳ್ಬೋದು. ಸೊ ಹಾಗಾಗಿ ಗೂಡ್ಸ್ ಮೇಲೆ ಒಂದು ಕ್ವಶನ್ಸ್ ಬರುತ್ತೆ 12 ಮಾರ್ಕ್ಸ್ಗೆ. ಸರ್ವಿಸ್ ರಿಲೇಟೆಡ್ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ ಸೆಕ್ಷನ್ ಸಿ ನಲ್ಲಿ. ಸೇಮ್ ಥಿಂಗ್ ಸೆಕ್ಷನ್ ಬಿ ನಲ್ಲೂ ಕೂಡ ಗೂಡ್ಸ್ ರಿಲೇಟೆಡ್ ಒಂದು ಗೂಡ್ಸ್ ರಿಲೇಟೆಡ್ ಒಂದು ಕ್ವಶನ್ಸ್ ಇರುತ್ತೆ. ಅದೇ ತರ ಸರ್ವಿಸ್ ಮೇಲೂ ಕೂಡ ಒಂದು ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಈ ಯೂನಿಟ್ ಅಲ್ಲಿ ಫುಲ್ಲಿ ಪ್ರಾಕ್ಟಿಕಲ್ ಬರುತ್ತೆ. ನೀವು ಈಸಿಯಾಗಿ 12 ಮಾರ್ಕ್ಸ್ ಅನ್ನ ತಗೋಬಹುದು. ಅಂದ್ರೆ ಆಲ್ಮೋಸ್ಟ್ ನೀವು ಈ ಚಾಪ್ಟರ್ ನ ಕರೆಕ್ಟ್ ಆಗಿ ಓದ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ನಿಮ್ಗೆ 24 ಪ್ಲಸ್ 8 32 ಪ್ಲಸ್ ಒಂದು 4 ಮಾರ್ಕ್ಸ್ ಅನ್ಕೊಂಡು 30 to 35 ಮಾರ್ಕ್ಸ್ ಈ ಚಾಪ್ಟರ್ ಇಂದ ನಿಮ್ಗೆ ಸಿಗುತ್ತೆ. ಅಂಡ್ ಯೂನಿಟ್ 4 ಬಂದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂಡ್ ಜಿ ಎಸ್ ಟಿ ಅಸೆಸ್ಮೆಂಟ್ ಅಂತ ಕರಿತೀವಿ. ಯೂನಿಟ್ 4 ಬಂದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂಡ್ ಜಿ ಎಸ್ ಟಿ ಅಸೆಸ್ಮೆಂಟ್ ಅಂತ. ಈ ಚಾಪ್ಟರ್ ಬಂದು ಫುಲ್ಲಿ ಪ್ರಾಕ್ಟಿಕಲ್ಲೇ ಬರೋದು. ಬಂದ್ರೆ ಒಂದು ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಬರುತ್ತೆ, ಒಂದು ಕ್ವಶನ್ ಸೆಕ್ಷನ್ ಸಿ ನಲ್ಲಿ ಬರುತ್ತೆ, ಪ್ರಾಕ್ಟಿಕಲ್ಲೇ ಬರೋದು. ಸೊ ಇನ್ಯಾವುದು ಕೂಡ ಬರಲ್ಲ. ಸೊ ಒಂದು ಕ್ವಶನ್ ಸೆಕ್ಷನ್ಸ್ ಬಿಗೆ ಇನ್ಪುಟ್ ಟ್ಯಾಕ್ಸ್, ಅದೇ ತರನೇ ನೀವು ಸೆಕ್ಷನ್ ಸಿ ಮಾಡಬೇಕು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮಾಡಬೇಕು. ಸೊ ಇಲ್ಲಿ 2 ಮಾರ್ಕ್ಸ್ ಇಲ್ಲಿ ಬಂದ್ರೆ ಮೀನಿಂಗ್ ಆಫ್ ಐ ಟಿ ಸಿ ಅಂದ್ರೆ ಏನು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದ್ರೆ ಕೇಳ್ಬೋದು, ಮೀನಿಂಗ್ ಆಫ್ ಅಸೆಸ್ಮೆಂಟ್ ಅಂದ್ರೆ ಏನು ಅಂತ ಕೇಳ್ಬೋದು. ಅಥವಾ ಇಲ್ಲಿ 4 ಮಾರ್ಕ್ಸ್ಗೆ ಟೈಪ್ಸ್ ಆಫ್ ಅಸೆಸ್ಮೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿ. ಸೊ ರೆಗ್ಯುಲರ್ ಅಸೆಸ್ಮೆಂಟ್ ಅಂದ್ರೆ ಏನು, ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂದ್ರೆ ಏನು, ಸಮರಿ ಅಸೆಸ್ಮೆಂಟ್ ಅಂದ್ರೆ ಏನು ಅಂತ ಟೈಪ್ಸ್ ಆಫ್ ಅಸೆಸ್ಮೆಂಟ್ ಅನ್ನ ಕೇಳ್ಬೋದು. ಸೊ ಇಷ್ಟು ಥಿಯಾರಿಟಿಕಲ್ ಬಂದ್ರೆ ಈ 3 ಕಾನ್ಸೆಪ್ಟ್ ಮಾತ್ರ ಇರುತ್ತೆ. ಇನ್ ಬಿಟ್ರೆ ನಿಮಗೆ ಬರ್ತಕ್ಕಂಥದ್ದೆಲ್ಲ ಪ್ರಾಬ್ಲಮ್ಸ್ ಆನ್ ಇನ್ಪುಟ್ ಟ್ಯಾಕ್ಸ್ ಪೇಯಬಲ್ ಮೇಲೆ ಬರ್ತಕ್ಕಂಥದ್ದು. ಅದು ಯಾವಾಗಲೂ ಕೂಡ ಪ್ರಾಬ್ಲಮ್ಸ್ ಆನ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಿದೆ ಅದನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೇಲೆ ನಿಮ್ಗೆ ಒಂದು ಕ್ವಶನ್ ಸೆಕ್ಷನ್ ಬಿ ನಲ್ಲೂ ಇರುತ್ತೆ, ಒಂದು ಕ್ವಶನ್ ಸೆಕ್ಷನ್ ಸಿ ನಲ್ಲೂ ಇರುತ್ತೆ. ಸೊ ನಿಮ್ಗೆ ಈ ಚಾಪ್ಟರ್ ಅಲ್ಲಿ ಒಂದೊಂದು ಕ್ವಶನ್ಸ್ ಅಷ್ಟೇ, ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ 1 ಕ್ವಶನ್ಸ್. ಸಮ್ ಟೈಮ್ ಕೇಳ್ಬೋದು ಅಂತ ಏನಿಲ್ಲ. ಯೂನಿಟ್ 3 ನಲ್ಲೇ ನಿಮ್ಗೆ 3 ಕ್ವಶನ್ ಅಲ್ಲೇ ಕೇಳಿದ್ರೆ ಈ ಚಾಪ್ಟರ್ ಅಲ್ಲಿ ಅವಾಗ ಕೇಳೋದಕ್ಕೆ ಹೋಗೋದಿಲ್ಲ. ಬಟ್ ನೋಡ್ಕೊಳ್ಳಿ, ಒಂದು ಐ ಟಿ ಸಿ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳ್ಬೋದು. ಅಂಡ್ ಇನ್ಪುಟ್ಸ್ ಆನ್ ಜಿ ಎಸ್ ಟಿ ಯೂನಿಟ್ 5 ಏನಿದೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಈಸಿಯಸ್ಟ್ ಚಾಪ್ಟರ್ಸ್ ಇರ್ತಕ್ಕಂಥದ್ದು. ನಿಮ್ಗೆ ಒಂದು ಕ್ವಶನ್ ಎಲ್ಲ ಸೆಕ್ಷನ್ಸ್ ಅಲ್ಲೂ ಕೂಡ ಒಂದೊಂದು ಕ್ವಶನ್ಸ್ ಇರುತ್ತೆ. ಸೆಕ್ಷನ್ ಎ 1 ಕ್ವಶನ್ ಇರುತ್ತೆ, ಸೆಕ್ಷನ್ ಬಿ ನಲ್ಲಿ ಒಂದಿರುತ್ತೆ, ಸೆಕ್ಷನ್ ಸಿ ನಲ್ಲಿ ಕೂಡ ಒಂದಿರುತ್ತೆ. ಸೊ ಇಲ್ಲಿ ಫಸ್ಟ್ ನೀವು ನೋಡೋದಾದ್ರೆ 2 ಮಾರ್ಕ್ಸ್ ಬಂದ್ರೆ ಮೀನಿಂಗ್ ಆಫ್ ಕಸ್ಟಮ್ ಡ್ಯೂಟಿ ಅಂತ ಕೇಳ್ಬೋದು. ಅಥವಾ 2 ಮಾರ್ಕ್ಸ್ ಅಲ್ಲಿ ಎಕ್ಸ್ಪ್ಯಾಂಡ್ ಇದನ್ನ ನೋಡ್ಕೊಳ್ಳಿ, ಎನ್ ಸಿ ಸಿ ಡಿ ನ್ಯಾಷನಲ್ ಕಾಂಟಿಂಜೆಂಟ್ ಕಲಾಮಿಟಿ, ನ್ಯಾಷನಲ್ ಕಲಾಮಿಟಿ ಕಾಂಟಿಂಜೆಂಟ್ ಡ್ಯೂಟಿ. CBIC ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್. CBEC ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ ಅಂಡ್ ಬೇಸಿಕ್ ಕಸ್ಟಮ್ ಡ್ಯೂಟಿ. ಅಥವಾ IGST ಕೂಡ ಕೇಳ್ಬೋದು, ಇಂಟಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ಅಂಡ್ ಟೈಪ್ಸ್ ಆಫ್ ಕಸ್ಟಮ್ ಡ್ಯೂಟಿ ಸೆಕ್ಷನ್ ಬಿ ನಲ್ಲಿ ಕೇಳ್ತಾರೆ.
ಆಬ್ಜೆಕ್ಟಿವ್ಸ್ ಆಫ್ ಕಸ್ಟಮ್ ಡ್ಯೂಟಿ ಸೆಕ್ಷನ್ ಬಿ ನಲ್ಲೇ ಕೇಳ್ತಕ್ಕಂಥದ್ದು. ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಕಸ್ಟಮ್ಸ್ ಸೆಕ್ಷನ್ ಬಿ ನಲ್ಲಿ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಡಿಫರೆಂಟ್ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಕಸ್ಟಮ್ಸ್ ಅಂತ ಬೇಕಾದ್ರೆ ಸೆಕ್ಷನ್ ಬಿ ನಲ್ಲಿ ಕೇಳ್ಬೋದು. ಸೊ ಯೂಶಲಿ ಈ 3 ಕ್ವಶನ್ಸ್ ಅಲ್ಲಿ ಯಾವ್ದನ್ನ ಒಂದು ಕ್ವಶನ್ಸ್ ಸೆಕ್ಷನ್ ಬಿ ನಲ್ಲಿ ಥಿಯರಿ ಕೇಳಿದ್ರೆ ಈ 3ರಲ್ಲಿ ಒಂದು ಕಾಮನ್ ಆಗಿ ಬರೋದು, ಈ 3ರಲ್ಲೇ ಒಂದು ಬರುತ್ತೆ. ಕೇಳಿದ್ರೆ ಥಿಯರಿ ಕ್ವಶನ್ಸ್ ಕೇಳಿದ್ರೆ ಈ 3ರಲ್ಲಿ ಒಂದು ಕ್ವಶನ್ಸ್ ಇರುತ್ತೆ. ಥಿಯರಿ ಯಾವುದು ಕೇಳಿಲ್ಲ ಅಂದ್ರೆ ನಿಮಗೆ ಸೆಕ್ಷನ್ ಬಿಗೂ ಪ್ರಾಕ್ಟಿಕಲ್ ಇರುತ್ತೆ. ಪ್ರಾಬ್ಲಮ್ಸ್ ಆನ್ ಅಸೆಸಬಲ್ ವ್ಯಾಲ್ಯೂ ಮತ್ತೆ GST ಪೇಯಬಲ್, ಪ್ರಾಬ್ಲಮ್ಸ್ ಆನ್ ಅಸೆಸಬಲ್ ವ್ಯಾಲ್ಯೂ ಅಂಡ್ ಕಸ್ಟಮ್ ಡ್ಯೂಟಿ ಪೇಯಬಲ್ ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅದು ಸೆಕ್ಷನ್ ಬಿಗೂ ನೀವು ಹಾಗೆ ಮಾಡಬೇಕು, ಸೆಕ್ಷನ್ ಸಿಗೂ ಸೇಮ್ ಪ್ರೋಸೆಸ್ ಅನ್ನ ಮಾಡಬೇಕಾಗುತ್ತೆ. ಸೊ 2 ಕಡೆನೂ ಕೇಳಿದ್ರೆ ಜಸ್ಟ್ ಲಾಸ್ಟ್ ಇಯರ್ ಕೇಳಿದ್ರಲ್ಲ, ಲಾಸ್ಟ್ ಇಯರ್ ಸೆಕ್ಷನ್ ಬಿಗೂ ಅಸೆಸಬಲ್ ವ್ಯಾಲ್ಯೂ ಕೇಳಿದರೆ ಸೆಕ್ಷನ್ ಸಿಗೂ ಅಸೆಸಬಲ್ ವ್ಯಾಲ್ಯೂ ಕೇಳಿದ್ರು, ಆ ತರನೇ ಕೇಳ್ಬೋದು. ಸೊ ಇಲ್ಲ ನಾವು ಸೆಕ್ಷನ್ ಬಿಗೆ ನಾವು ಪ್ರಾಕ್ಟಿಕಲ್ ಕೇಳಿಲ್ಲ ಅಂದ್ರೆ ಸೊ ಆಬ್ಜೆಕ್ಟಿವ್ಸ್, ಟೈಪ್ಸ್ ಮತ್ತೆ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಈ 3 ನೋಡ್ಕೊಳ್ಳಿ. ಈ 3ರಲ್ಲಿ ಒಂದು ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಇದ್ದೇ ಇರುತ್ತೆ. ಅಂಡ್ ಸೆಕ್ಷನ್ ಬಿಗೆ ಸಿಗಂತೂ ಖಂಡಿತವಾಗ್ಲೂ ನಿಮಗೆ ಕಸ್ಟಮ್ ಡ್ಯೂಟಿ ಪೇಯಬಲ್ ನ ಕ್ಯಾಲ್ಕುಲೇಷನ್ಸ್ ಮಾಡೋದು ಕೇಳ್ತಾರೆ. ಸೊ ಇಷ್ಟು ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಈ 5 ಚಾಪ್ಟರ್ ಕೂಡ ನಿಮಗೆ ಈಸಿ ಆಗಿರ್ತಕ್ಕಂಥದ್ದು. ಅಂಡ್ ಡೋಂಟ್ ಬಾದರ್ ಅಬೌಟ್ GST ಸಬ್ಜೆಕ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಈಸಿ ಆಗಿರುತ್ತೆ. ಎಕ್ಸಾಮ್ ಅನ್ನ ಬರೀತೀರಾ, ಆರಾಮ್ಸೆ ನೀವು ಪಾಸ್ ಆಗ್ತೀರಾ, ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗ್ಬೇಡಿ. ಸೊ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ಹೋಗಿ ಬರೀತಾ ಇದೆ ಅಷ್ಟೇ. ಓಕೆ, ಸೊ ಈ ಒಂದು ಇದರಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇದೆ, ಡೌಟ್ಸ್ ಇದೆ ಯಾವ್ದಾದ್ರು ಚಾಪ್ಟರ್ ಅಲ್ಲಿ ಅಂತ ಹೇಳಿದ್ರೆ ಜಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.